अस्सलामुअलैकुम रहमतुल्लाहि वबरकातुहू। ತೀರದ ಧ್ವನಿಗಳು ಅನ್ನೋ ನಮ್ಮ ಕಥೆಗಾರರೆಲ್ಲ ಕೂಡಿಕೊಂಡು ಒಂದು ಸಂಪಾದಿಸಿದ ಕೃತಿ. ಅದು ನನಗೆ ಏನದ ಈ ಅವಕಾಶ ಒಂದು ಸದಾವಕಾಶ ನನಗೆ ದೊರಕ್ತದು. ಅದರ ಸಂಪಾದನೆ ಸುಮಾರು 1 ವರ್ಷದಿಂದ ನಡೀತಾ ಇತ್ತು. ಎಲ್ಲ ಘಟಾನುಘಟಿಗಳು ಮತ್ತು ಪ್ರಗತಿಪರ ಚಿಂತಕರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ನನಗೆ ಕಥೆಗಳನ್ನು ಬರೆದು ಕೊಟ್ಟರು ಲಾಕ್ಡೌನ್ ಸಮಯದಲ್ಲಿ. ನನ್ನೂ 2 ಕಥೆಗಳನ್ನು ಸೇರಿಕೊಂಡು ಒಟ್ಟು 13 ಜನ ಕೊಂಡಂತೆ 2 ಕಥೆಗಳಿವೆ. ನಾನು ಕಾಗಿಣಾ ತೀರದ ಧ್ವನಿಗಳು ಅಂತಂದರೆ ಕಾಗಿಣಾ ನದಿ ನಮ್ಮ ಜೀವನದಿ. ಹಾಗೆ ಏನದ ಭೀಮಾ ತೀರದ ಅಂತ ಒಂದು ಹೆಸರೇನದ ನಮ್ಮ ಸಾಹಿತ್ಯಿಕ ಇತಿಹಾಸಗಳಲ್ಲಿ ಏನು ಒಂದು ಬೇರೆ ಒಂದು ಅಪಾಯಕಾರಿ ಸೂಚನೆ ಸೂಚಿಸ್ತಕ್ಕಂಥದ್ದೇನು ಹೆಸರುಗಳಿಂದ ಏನು ಪುಸ್ತಕಗಳು ಬಂದವಲ್ಲ. ಕಾಗಿಣಾ ನದಿ ನಮ್ಮ ಜೀವನದಿ, ಕಾಗಿಣಾ ತೀರದ ಧ್ವನಿಗಳಂತಂತಂದರೆ ಇಲ್ಲಿ ಸಾಹಿತ್ಯಗಳು ಇರ್ತಕ್ಕಂಥ ಧೋರಣೆಗಳು, ನಮ್ಮ ರಾಜಕೀಯ ಮುಖಂಡರ ಧೋರಣೆ ಮತ್ತು ಎಲ್ಲ ಜನಸಾಮಾನ್ಯ ಧೋರಣೆಗಳನ್ನು ಏನದ ಪ್ರತಿಬಿಂಬಿಸುವ ಒಂದು ಪುಸ್ತಕ ಹೊರ ತಲಕ್ಕೆ ನೀವು ಎಲ್ಲ ಸಹಕಾರ ನೀಡಿದ್ದೀರಿ. ಇವತ್ತು ನಮ್ಮ ಚೇಡನ್ನ ಶಾಸಕರು ರಾಜಪಟ್ಟೂರು ಹಾಗೂ ಮಾನ್ಯ MLC ಡಾಕ್ಟರ್ ತಳವಾರ ಸಾಬಣ್ಣ ಮತ್ತು ಸುರೇಶ್ ಕೊಟ್ಟೂರು ಹಾಗೂ ಬ್ರಹ್ಮ ಕಲಾವತಿ ಅಕ್ಕನವರು, ಹಾಗೆ ನಮ್ಮ ಶಕ್ತಿ ವಿಭಾಗದ ಸಂಚಾಲಕರು ಮತ್ತು ನಮ್ಮ ಬಸವರಾಜ್ ರೇಗೋಂಡ್ ಮತ್ತು ಚಂದನಕೇರಿ, ನಮ್ಮ ಇಷ್ಟಸಿದ್ಧಿ ವಿನಾಯಕ, ಹಾಗೆ ನಮ್ಮ ವೆಂಕಟೇಶ್ ನಗರದ ಸಮಸ್ತ ಗೆಳೆಯರೆಲ್ಲರೂ ಏನದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕಂತ ಯೋಚನೆ ಮಾಡಿ ಇಡೀ ಏನದ ಎಲ್ಲರೂ ಒಳಗೊಂಡಂತೆ ಸುಮಾರು 1 ವಾರದಿಂದ ತಯಾರಿ ಮಾಡಿದ್ದಾರೆ. ಭಾಳ ನಾವು ಅಂದ್ಕೊಂಡಿಕ್ಕಿಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಆಯಿತು. ನಾನು ನಿಜವಾಗಲೂ ನಿಮಗೆಲ್ಲ ಯಾವ ಕೃತಜ್ಞತೆ ನಗರ ಮತ್ತು ಶಕ್ತಿ ಗೆಳೆಯರ ಬಳಗದ ಸದಸ್ಯರಿಗೆ ಸಲ್ತದ. ನಿಜವಾಗಲೂ ಈ ಪುಸ್ತಕ ಪ್ರೀತಿ ಬೆಳೆಸ್ಕೋಬೇಕು. ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೆ ಮಾರ್ಗದರ್ಶನ ಕೊಡ್ತದೆ. 1-2 ಅನಿಸಿಕೆಗಳನ್ನು ಹೇಳ್ತೀನಿ. ತುಂಬ ನಮಸ್ಕಾರ ಸರ್. ಈ ಗುಲ್ಬರ್ಗ ಡಿಸ್ಟ್ರಿಕ್ಟ್ में कहाँ पर मिलेगा? ಈಗ ಈ ಗುಲ್ಬರ್ಗ ಇದರಲ್ಲಿ ನಮ್ಮ ಚೇತನ್ ಬುಕ್ ಸ್ಟಾಲಯ, ರಾಹುಲ್ ಬುಕ್ ಸ್ಟಾಲಯ ಮತ್ತು ನವಕರ್ನಾಟಕ ಬುಕ್ ಸ್ಟಾಲಯ ಇದೆ. ಈ ಪುಸ್ತಕಗಳು ಹೇರಳವಾಗಿ ಸಿಗ್ತವೆ. ಶುಕ್ರಿಯಾ, ಥ್ಯಾಂಕ್ ಯು. आप कुछ बात करें. ಬ್ರಹ್ಮಕುಮಾರಿ ಅಕ್ಕವರು, ಬ್ರಹ್ಮಕುಮಾರಿ ಅಕ್ಕ ಅಂತಂದ್ರಿ. ಬ್ರಹ್ಮಕುಮಾರಿ ಅಕ್ಕ, ब्रह्मा कुमारी मैडम 2 बात करने जा रहे हैं. ಇಂದಿನ ಈ ಕಾಗಿಣಾ ತೀರದ ಧ್ವನಿಗಳು ಅನ್ನುವ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ನಮಗೆ ಹೆಮ್ಮೆಯನ್ನು ತಂದುಕೊಡ್ತು. ಇದರಲ್ಲಿ ಬರೆದಿರುವ ಕಥೆಗಳು ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ತಟ್ಟುವಂತಹ ಹಾಗೂ ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ಬಹಳ ಈ ಪುಸ್ತಕ ಸಹಕಾರಿ ಆಗ್ತದೆ. ಇವತ್ತು ಮನುಷ್ಯ ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ ಏನೇನೋ ಸಂಪಾದನೆ ಮಾಡಬೇಕು ಅಂತ ಬಯಸ್ತಾರೆ. ಕೆಲವರು ಧನ ಸಂಪಾದನೆ ಮಾಡಬೇಕಂತಾರೆ, ಕೆಲವರು ಹೆಸರು ಸಂಪಾದನೆ ಮಾಡಬೇಕಂತಾರೆ, ಇನ್ನು ಕೆಲವರು ಅನೇಕ ರೂಪದಲ್ಲಿ ಸಂಪಾದನೆ ಮಾಡಬೇಕು ಅಂತಾರೆ. ಆದರೆ ನಮ್ಮ ಶ್ರೀ ಸಂತೋಷ್ ತೊಟ್ನಳ್ಳಿಯವರು ಇಂತಹ ಅನೇಕ ಸಾಹಿತ್ಯಗಳನ್ನು, ಕಥೆಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನು ಮಾಡಿದ್ದಾರೆ. ಭಲೆ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರ್ಬೋದು, ಆದರೆ ಸಾಹಿತ್ಯದಲ್ಲಿ ಅವರಿಗಿರುವಂಥ ಅಭಿರುಚಿ ಇವತ್ತು ಬೇರೆ ಸಾಹಿತಿಗಳಿಗಿಂತಲೂ ಮಿಗಿಲಾಗಿದೆ ಅಂತ ನನಗನ್ನಿಸುತ್ತೆ. ಈ ಕೃತಿ ಪ್ರತಿಯೊಬ್ಬರೂ ಈ ಕಥೆಗಳಿಂದ ಒಂದು ಪ್ರೇರಣೆಯನ್ನು ಪಡೆದು ಜೀವನದಲ್ಲಿ ಮೌಲ್ಯಗಳನ್ನು ಧಾರಣೆ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೀನಿ.